ಸರ್ಕಾರ ಈಗ ಗಂಡಸರಿಗೂ ಒಂದು ಹೊಸದಾದಂತಹ ಗ್ಯಾರಂಟಿ ಸ್ಕೀಮನ್ನು ತರಕ್ಕೆ ಮುಂದಾಗಿದೆ. ಏನದು? ಹೆಣ್ಮಕ್ಳಿಗಷ್ಟೇ ಯಾಕೆ ಬಸ್ ಫ್ರೀ, ಗಂಡು ಮಕ್ಕಳು ತಗೊಳ್ಳಿ ಬಸ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಆಗಬೇಕಾಗಿದೆಯೋ ಗೊತ್ತಿಲ್ಲ. ರಾಜ್ಯ ಸರ್ಕಾರದಲ್ಲಿ ಬಜೆಟ್ನ ಕಥೆ, ಸಾರಿಗೆ ಇಲಾಖೆ ಅದೇನು ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅನೌನ್ಸ್ ಮೇಲೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗಂಡಸರಿಗೂ ಕೂಡ ಉಚಿತ ಬಸ್ ಸ್ಕೀಮ್ ಅಂತ. ಹೆಂಗಸರ ಮಾದರಿಯಲ್ಲಿ ಗಂಡಸರಿಗೂ ಕೂಡ ಉಚಿತ ಬಸ್ ಸೇವೆಯನ್ನ ನೀಡೋಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಸದ್ಯದಲ್ಲೇ ಈ ಬಗ್ಗೆ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳುತ್ತೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಯಾವುದಕ್ಕೂ ಒಂದ್ಸಲ ಮುಖ್ಯಮಂತ್ರಿಗಳ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವರನ್ನೇ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಫೈನಾನ್ಸ್ ಅವ್ರ ಹತ್ರ ಇದೆ. ಸೊ ಎಲ್ಲ ಗಂಡಸರಿಗೂ ಉಚಿತ ಬಸ್ ಸೇವೆ ಸಿಗೋದು ಡೌಟು. ಯಾಕೆ ಅದು ಕೂಡ ಹೇಳಿದ್ದಾರೆ ಅವರು. ನೋಡೋಣ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಶೀಘ್ರದಲ್ಲೇ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ಳುತ್ತಂತೆ. ಸೊ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಯೋಮಿತಿ ನಿಗದಿಗೊಳಿಸಿ ಪ್ರಯಾಣಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ. ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ. ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. ಮೂರು ಮಕ್ಕಳು ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಲೀಟರ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಏನು ಕೇಳಿದ್ದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ. ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ. ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. ಮೂರು ಮಕ್ಕಳು ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಲೀಟರ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಏನು ಕೇಳಿದ್ದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಹುಡುಗ ಕೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ತುಂಬ ಮನೆಗಳಲ್ಲಿ ಹಂಗಂತೇಳಿ ಯಾವ ಮಕ್ಕಳನ್ನು ಬಿಟ್ಬಿಟ್ಟು ಅಕ್ಕ ತಂಗಿನ ಕರ್ಕೊಂಡು ಹೋಗ್ಬಿಟ್ಟು ಪುಟಾಣಿ ಮಗನ ಬಿಟ್ಟೋಗ್ಬಿಡ್ತಾರ. ಯಾರೋ ಹೇಳಿರ್ತಾರೆ, ಆ ಪ್ರಶ್ನೆಯನ್ನು ಕೇಳಿರ್ತಾರೆ, ಮಗು ಪುಟಾಣಿ. ಬಟ್ ಕೇಳಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇದನ್ನೇ ಆರಂಭದಿಂದಲೂ ಹೇಳ್ತಾ ಇದ್ದಿದ್ದು. ಹೆಣ್ಮಕ್ಳಿಗೂ ಕೊಡ್ತಾ ಇದ್ದಂಥ ಉಚಿತ ಬಸ್ ಫ್ರೀಯನ್ನು ಸಮ್ ರೆಸ್ಟ್ರಿಕ್ಷನ್ ಇಟ್ಕೊಳ್ಳಿ. ಕೆಲಸ ಮಾಡುವಂಥವ್ರಿಗೆ ಯಾಕೆ ಬೇಕು, ಉಳಿದವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಿ, ವಯೋವೃದ್ಧರಿಗೆ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸಿಗೆ ಹೋಗ್ತಾ ಇರ್ತಾರೆ, ಅಂಥವರಿಗೆ ಕೊಡಿ. ಸರ್ಕಾರಿ ನೌಕರಸ್ಥರಿಗೆ ಯಾಕೆ ಕೊಡ್ತೀರಾ? ಈ ಥರ ಮಾಡಿ ಅಂತ ಹೇಳಿದ್ರೆ ಅದನ್ನು ಸರ್ಕಾರ ಯೋಚನೆ ಮಾಡಲಿಲ್ಲ. ಈಗ ಗಂಡು ಮಕ್ಕಳ ವಿಚಾರದಲ್ಲಿ ಆ ಥರ ಯೋಚನೆ ಮಾಡ್ತಾರಂತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ವಯೋವೃದ್ಧರಿಗೆ ಉಚಿತವಾಗಿ ಕೊಡೋ ಸಾಧ್ಯತೆ ಬರಬಹುದೇನೋ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳ್ವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ್, ಪುಟಾಣಿ ಹುಡುಗ ಕೇಳಿರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಯಾರೋ ಒಬ್ಬರು ಕೇಳಿರ್ತಾರೆ, ಅದು ಪ್ರಶ್ನೆಯನ್ನು ಉಪಮುಖ್ಯಮಂತ್ರಿಗಳಿಗೆ ಕೇಳಿರ್ತಾರೆ. ಬಟ್ ಈಗ ಸರ್ಕಾರ ಕೆಲವೊಂದಿಷ್ಟು ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಅಂತ ಇದೇ ಉಪಮುಖ್ಯಮಂತ್ರಿಗಳು ಹೇಳಿದರು. ಬಟ್ ಈಗ ಪರಿಶೀಲನೆ ಇಲ್ಲ. ಈಗ ಗಂಡು ಮಕ್ಕಳಿಗೂ ಕೂಡ ಈ ವಿಚಾರದಲ್ಲಿ ಹೊಸದಾಗಿ ಕೊಡುವ ಯೋಚನೆಗೆ ಬರ್ತಾ ಇದ್ದಾರೆ. ಏನಾದರೂ ಒಂದಿಷ್ಟು ನಿಯಮಗಳನ್ನು ತರ್ತಾರ ಇದೇ ವರ್ಷಕ್ಕೆ, ಅಥವಾ ಮುಂದಿನ ವರ್ಷಕ್ಕೆ ಹೊಸದಾಗಿ ಬಂಪರ್ ಕೊಡುಗೆಯನ್ನು ಗಂಡು ಮಕ್ಕಳಿಗೆ ಕೊಡ್ತಾರಾ? ಅರುಣ್, ಆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ನಿನ್ನೆ ಅಷ್ಟೇ ವಿದ್ಯಾರ್ಥಿಗಳ ಜೊತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಂವಾದ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಕೇಳಿದಂತಹ ಪ್ರಶ್ನೆಗೆ ಡಿ.ಸಿ.ಎಂ ಅವರು ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ. ಉಚಿತ ಬಸ್ ನೀಡುವಂಥ ವಿಚಾರವಾಗಿ ಸರ್ಕಾರದ ಹಂತದಲ್ಲಿ ಪರಿಶೀಲನೆ ಮಾಡಿ, ಚರ್ಚೆ ಮಾಡಿ, ಅದನ್ನು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳುವ ಮೂಲಕ ಬಹುಶಃ ಸಿ.ಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಿ, ಯಾಕಂದರೆ ಆರ್ಥಿಕ ಇಲಾಖೆ ಅವರ ಕೈಲೇ ಇರೋದ್ರಿಂದ ಬಹುಶಃ ಸಿ.ಎಂ ಸಿದ್ದರಾಮಯ್ಯನವರ ಜೊತೆ ಒಂದು ಹಂತದ ಚರ್ಚೆಯನ್ನು ಮಾಡಿ, ಅಥವಾ ಅದಾದಮೇಲೆ ಸಾರಿಗೆ ಇಲಾಖೆ ಜೊತೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಅಂತಿಮವಾಗಿ ಆ ಸರ್ಕಾರ ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಲ್ಲೂ ಕೂಡ ವಿದ್ಯಾರ್ಥಿಯ ಪ್ರಶ್ನೆಗೆ ವಯೋಮಿತಿಯನ್ನ ಹಾಕುವಂತಹ ಒಂದಿಷ್ಟು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರೋದ್ರಿಂದ ಒಂದು ವಯೋಮಾನದ, ಅದು ಸ್ಕೂಲ್ ಮಕ್ಕಳಿಗಿರ್ಬೋದು ಅಥವಾ 60+ ಆದವ ಹಿರಿಯರಿಗೆ ಈ ಒಂದು ಸೌಲಭ್ಯವನ್ನು ಕೊಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಗಳು ಬಂದ ಬಳಿಕ ಇದು ಸ್ಪಷ್ಟತೆ ಆಗುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಈ ರೀತಿಯಾದಂತಹ ಒಂದು ಚಿಂತನೆಯನ್ನ ಮಾಡ್ತೀವಿ ಅನ್ನೋ ಮೂಲಕ ಒಂದು ವಯೋಮಾನದವರಿಗೆ ಉಚಿತ
ಬಸ್ ಸಿಗಬಹುದು ಅನ್ನುವಂತಹ ಒಂದಿಷ್ಟು ಸೂಚನೆ ಅಥವಾ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. 3 ಮಕ್ಕಳಿಗೆ ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಏನು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಕೇಳಿದ್ದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಎನಿವೇ ಒಂದು ಕಡೆಗೆ ಮುಖ್ಯಮಂತ್ರಿಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಟರೆ ಸರಿ ಆಗುತ್ತೆ ಅಂತ ಕಾಣಿಸುತ್ತೆ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂಥ ಸಾರಿಗೆ ಸಚಿವರು ಏನು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಸರಿ ವಿಚಾರದಲ್ಲಿ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪಬ್ಲಿಕ್ ಟಿವಿ ಅವರನ್ನು ಕೂಡ ಸಂಪರ್ಕ ಮಾಡಿ ಮಾತನಾಡಿಸ್ತು. ರಾಜ್ಯದ ಗಂಡಸರಿಗೂ ಕೂಡ ಫ್ರೀ ಬಸ್ ಭಾಗ್ಯ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಮಕ್ಕಳ ಜೊತೆಗೆ ಸಂವಾದದಲ್ಲಿ ಮಾತನಾಡಿದ್ದಾರೆ. ಶಕ್ತಿ ಯೋಜನೆ ಇನ್ನೂ 8 ವರ್ಷ ಇರುತ್ತೆ, ಇದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಗಂಡಸರಿಗೆ ಉಚಿತ ಪ್ರಯಾಣ ಸೇವೆ ನೀಡಿದರೆ ತಪ್ಪೇನೂ ಇಲ್ಲ, ಆದರೆ ಆರ್ಥಿಕ ಪರಿಸ್ಥಿತಿಯನ್ನ ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತನಾಡ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು. ಗಂಡು ಮಕ್ಕಳಿಗೆ ವಿಸ್ತಾರಗೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ DCM ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಗ್ಗೆ ಮಾತನಾಡಲು ಸಾರಿಗೆ ಸಚಿವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಪತ್ರಿಕೆಯಲ್ಲಿ ನೋಡಿದೆ, ಶಿವಕುಮಾರ್ ಅವರು ಯಾವುದೋ ಮಕ್ಕಳ ಜೊತೆ ಸಂವಾದದಲ್ಲಿ ಹೇಳಿದರು, ನನಗೆ ಮಾಹಿತಿ ಇಲ್ಲ. ಹೆಣ್ಮಕ್ಳಿಗಂತೂ ಇನ್ನು 3.5 ವರ್ಷ ಮುಂದುವರಿಸ್ತೀವಿ, ಮತ್ತು ಅದಾದಮೇಲೆ ಚುನಾವಣೆ ಬರುತ್ತೆ, ನಾವೇ ಗೆಲ್ತೀವಿ. ಒಟ್ಟು ಈ 3.5 ಮುಂದಿಂದ 5 8.5 ವರ್ಷ ಇರುತ್ತೆ. 8 ವರ್ಷ ಇರುತ್ತೆ. ಅಲ್ಲ, ಗಂಡು ಮಕ್ಕಳಿಗೆ ಸರ್ ಬಾಲಕ ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿರುವಂಥದ್ದು. ಸೊ ಒಂದು ವಯೋಮಾನಕ್ಕೆ ಚಿಂತನೆ ಮಾಡ್ತೀವಿ ಅಂತ ಕೊಟ್ಟರೆ ಏನು ತಪ್ಪು ಸರ್? ಗಂಡು ಮಕ್ಕಳಿಗೆ ಕೊಟ್ಟರೆ ತಪ್ಪೇನೂ ಇಲ್ಲ, ತಪ್ಪು ಅಂತ ಹೇಳಿದ್ನ, ತಪ್ಪೇನೂ ಇಲ್ಲ. ಆದರೆ ನಮ್ಮಲ್ಲಿ ಹಣಕಾಸು ಲಭ್ಯತೆ ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಶಿವಕುಮಾರ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತಾರೆ, ಡಿಸ್ಕಷನ್ ಮಾಡ್ತೀರಿ ಸರ್? ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳಿ. ಒಂದು ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಸೊ ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದನ್ನು ಕೇಳಿದರೆ ಮಕ್ಕಳ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕಾರಣ ಅಲ್ಲಿ ಪುಟಾಣಿ ಮಗು ಕೇಳ್ತಾ ಇರೋದು, ನನ್ನ ಅಮ್ಮ ನನ್ನ ಕರ್ಕೊಂಡು ಹೋಗೋದೇ ಇಲ್ಲ, ನನ್ನ ಅಕ್ಕ ತಂಗಿನ ಮಾತ್ರ ಕರ್ಕೊಂಡು ಹೋಗ್ತಾರೆ ಅಂತಂದಾಗ ಅದೊಂದು ಭಾವನಾತ್ಮಕವಾಗಿರುವಂಥ ವಿಚಾರ ಆಗಿಬಿಡುತ್ತೆ. ಹಂಗಂದು ಮಾತ್ರಕ್ಕೆ ಯಾವ ತಾಯಂದಿರು ಕೂಡ ಒಂದು ಗಂಡು ಮಗುನ ಬಿಟ್ಬಿಟ್ಟು ಇಬ್ಬರು ಹೆಣ್ಮಕ್ಳನ್ನ ಕರ್ಕೊಂಡು ಓಡಾಡೋಕೆ ಹೋಗೋದಿಲ್ಲ. ಕರ್ಕೊಂಡು ಹೋದರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ, ಇಲ್ಲದಿದ್ದರೆ ಎಲ್ಲರೂ ಮನೇಲಿ ಇರು ಅಂತಲೇ ಹೇಳ್ತಾರೆ. ಸೊ ಈಗ ಆ ವಿಚಾರದಲ್ಲಿ ಯಾರೋ ಹೇಳಿರ್ತಾರೆ, ಕೇಳಿದ್ದಾರೆ ಮಗು. ಬಟ್ ಈಗ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಬೇಕು. ಭಾಳಷ್ಟು ಜನ ಹೇಳೋದು ಒಂದೇ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಮಾಡಿಬಿಟ್ರೆ ಒಳ್ಳೇದಲ್ವೇನ್ರಿ, ಉಳಿದವ್ರೆಲ್ಲ ತೆಗೆದಾಕಿ ಅಂತ ಕೇಳ್ತಾರೆ ಎಲ್ಲರೂ.